ಸರ್ ನಮಸ್ಕಾರ. ನಮಸ್ಕಾರ. ತಾವು ಅಯೋಧ್ಯೆ ರಾಮ ಮಂದಿರ ಒಂದು ಪೂಜಾ ಕಾರ್ಯಕ್ಕೆ ಆಯ್ಕೆಯಾಗಿದ್ದೀರಾ ಅನ್ನೋದು ಒಂದು ಗೊತ್ತಾಯಿತು. ಜೊತೆಗೆ ಏನಂತಾರೆ ತುಂಬ ಹೆಮ್ಮೆ ಪಡುವಂಥ ಸಂಗತಿ. ಯಾಕಂತಂದರೆ ನಮ್ಮ ಮುಧೋಳ ನಗರದಿಂದ ತಾವು ಒಂದು ಅಯೋಧ್ಯೆಗೆ ಆಯ್ಕೆಯಾಗಿದ್ದೀರಾ ಅಂತಂದರೆ ತುಂಬ ಹೆಮ್ಮೆ ಪಡ್ತಕ್ಕಂಥ ಸಂತೋಷ. ಆ ಸಂತೋಷವನ್ನು ನಮ್ಮೊಂದಿಗೆ ಯಾವ ರೀತಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಸರ್? ಶ್ರೀ ಗುರುಭ್ಯೋ ನಮಃ. ಒಳ್ಳೆಯ ಉತ್ಸಾಹದ ಪ್ರಶ್ನೆ. ಈ ವಿಷಯವನ್ನು ತಮ್ಮ ಮುಂದೆ ಹೇಗೆ ಹಂಚಿಕೋಬೇಕನ್ನೋದನ್ನು ನಾನು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ಯಾಕಂತಂದರೆ ಇದು ಪೂರ್ವಜನ್ಮದ ಸುಕೃತವೇ ಸರಿ. ಯದ್ಯದಾದರತಿ ಶ್ರೇಷ್ಠ ತತ್ತದ್ದೇವಚರೋಚರ ಸೇತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ ಒಂದು ಸುಭಾಷಿತ. ಅಂದರೆ ಇಲ್ಲಿ ನಮ್ಮ ಈ ಭಾರತ ದೇಶದಲ್ಲಿ ಎಷ್ಟೋ ಸಾವಿರಾರು ಲಕ್ಷಾಂತರ ವಿದ್ವಾಂಸರಿದ್ದಾರೆ. ವೈದಿಕದಲ್ಲಿ, ಶಾಸ್ತ್ರದಲ್ಲಿ, ಎಲ್ಲ ವಿಚಾರದಲ್ಲಿ ವಿದ್ವಾಂಸರಿದ್ದಾರೆ. ಅವರಿಗೆಲ್ಲರಿಗೂ ಅವ್ರಿಗೆ ಅಷ್ಟು ವಿದ್ವಾಂಸರಿದ್ದರೂ ಕೂಡ ನಾವು ಒಂದು ಸಾಮಾನ್ಯ ಇದರಲ್ಲಿ ವೇದಾಧ್ಯಯನವನ್ನು ಮುಗಿಸಿ ಈಗ ತಾನೇ ಈ ಪೌರೋಹಿತ್ಯ ಜೀವನಕ್ಕೆ ಬಂದಾಗ ಮೊದಲಿಗೆ ನಮಗೆ ಈ ರಾಮ ಮಂದಿರ ಉದ್ಘಾಟನೆಯಾದ ನಂತರ ಈ ಮಂಡಲೋತ್ಸವಕ್ಕೆ ಆಮಂತ್ರಣ ಬಂದ ತಕ್ಷಣ ನಮಗೆ ಆದ ಸಂತಸ ಅದು ಪಾರವೇ ಇಲ್ಲ. ಅದೊಂದೇನೋ ನಮ್ಮ ಪೂರ್ವಜನ್ಮದ ಸುಕೃತ. ಹಾಗಾಗಿ ಆ ಮಂಡಲೋತ್ಸವದಲ್ಲಿಯೂ ಕೂಡ ನಾವು ಪಾಲ್ಗೊಳ್ಳಿದ್ದೇವೆ ನಾಳೆಯಿಂದ. ಇಲ್ಲ 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 ಅದು ಹೇಳಿದಲ್ಲ, ಎಷ್ಟೋ ಶ್ರೇಷ್ಠರಿದ್ದಾರೆ. ನಾವೇನೂ ಇಲ್ಲ ಇಲ್ಲಿ ಇದರಲ್ಲಿ ಧರ್ಮದಲ್ಲಿ. ಈಗ ಒಂದು ಹೆಜ್ಜೆಯನ್ನಿಟ್ಟು ಧರ್ಮ ರಕ್ಷಣೆಯನ್ನು ಮಾಡಲಿಕ್ಕೆ ಹೊರಟವ್ರು ನಾವು. ಇನ್ನೂ ಎಷ್ಟೋ ಧರ್ಮ ರಕ್ಷಣೆಯನ್ನು ಮಾಡಿ ಇಟ್ಟಂತಹ ವಿದ್ವಾಂಸರಿದ್ದಾರೆ. ಅವ್ರ ಮುಂದೆ ನಾವೇನಿಲ್ಲ, ನಾವು ಅಂದ್ಕೊಂಡಿರಲಿಲ್ಲ ಇದು ನಮಗೆ ಬರ್ತದೆ, ಈ ಸೇವೆ ನಮಗೆ ಈ ಜನ್ಮದಲ್ಲಿ ಸಿಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ವಿಶೇಷ ಅಂತಂದರೆ ಎಷ್ಟೋ ನಮ್ಮ ಹಿಂದಿನ ತಲೆತಲಾಂತರಗಳಿಂದ ಎಲ್ಲರ ಅಪೇಕ್ಷೆ ಇತ್ತು, ರಾಮ ಮಂದಿರ ಆಗಬೇಕು, ರಾಮನ ದರ್ಶನ ಮಾಡಿ ಈ ಜೀವನವನ್ನು ಮುಕ್ತಿಗೊಳಿಸಬೇಕು ಅಂತ ಇತ್ತು. ನಮ್ಮ ತಂದೆಯವರು ಕೂಡ ಹೇಳ್ತಿದ್ರು. ದೈವವಶಾತ್ ಅವರಿಗೆ ಆಗಲಿಲ್ಲ. ಅದು ಭಾಗ್ಯ ನಮ್ಮ ತಂದೆಯವರ ಮುಖಾಂತರವಾಗಿ ನನಗೆ ಒದಗಿ ಬಂದಿದೆ. ಅದು ರಾಮ ಮಂದಿರ ಪೂಜೆ ಈಗ ನೀವು ಆಯ್ಕೆಯಾಗಿದ್ದೀರಲ್ಲ, ಈ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ? ಯಾವ ರೀತಿ ಆಯ್ಕೆಯನ್ನು ಮಾಡಿದ್ರು? ಇದು ಆಯ್ಕೆ ಪ್ರಕ್ರಿಯೆ ಅಂತ ಕೇಳಿದರೆ, ಇದು ನಮ್ಮ ಉಡುಪಿ ಪೇಜಾವರ ಶ್ರೀಗಳ ಒಂದು ಆಜ್ಞಾನುಸಾರವಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ವಿದ್ವಾಂಸರಿದ್ದಾರೆ, ಎಷ್ಟೋ ಪುರೋಹಿತರಿದ್ದಾರೆ, ಸಲಕ್ಷಣವಾಗಿ ಅಧ್ಯಯನ ಮಾಡಿದವರು ಯಾರಿದ್ದಾರೆ ಅವರು ಗುರುಗಳು ಅವರ ಶಿಷ್ಯವರ್ಗಕ್ಕೆ ಹೇಳಿ ಈ ಥರನಾಗಿ ಯಾವ್ಯಾವ ವೇದ ಪಾಠಶಾಲೆ ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಹುಡುಕಿ ಸುಮಾರಾಗಿ ನಾವು ಕೆಲವೊಂದಿಷ್ಟು ವಿಚಾರಗಳನ್ನು ಲಿಂಕ್ ಮುಖಾಂತರ, ವಾಟ್ಸಪ್ ಮುಖಾಂತರವಾಗಿ ಅವರು ನಮ್ಮನ್ನು ಕೆಲವೊಂದಿಷ್ಟು ಲಿಂಕ್ ಆದಿಗಳನ್ನು ಕಳಿಸಿ, ನೀವು ಅಧ್ಯಯನ ಏನು, ಎಲ್ಲಿ ಅಧ್ಯಯನ, ಹೀಗೆಲ್ಲ ಕೇಳಿ ಆ ಲಿಂಕ್ ಮುಖಾಂತರವಾಗಿ ನಮ್ಮನ್ನು ಕೆಲವೊಂದಿಷ್ಟು ವಿಚಾರಗಳನ್ನು ಕೇಳಿದಾಗ ಅಲ್ಲಿ ನಾವು ಅದನ್ನು ಹೇಳಿದಾಗ ಅಲ್ಲಿ ನಾವು ಆಯ್ಕೆಯಾಗಿ ನೀವು ಕೂಡ ಮಂಡಲೋತ್ಸವದಲ್ಲಿ ಭಾಗಿಯಾಗಬೇಕು ಅಂತ ನಮಗೆ ಗುರುಗಳಿಂದ ಆಜ್ಞೆಯಾಗಿದೆ. ಸರ್, ನಮ್ಮ ಮುಧೋಳಿಂದ ತಾವು ನಮ್ಮ ಈ ಮುಧೋಳದಿಂದ ಒಂದು ವಿಶೇಷ ಅಂತ ಕೇಳಿದರೆ, ಇಲ್ಲಿ ಚಿಕ್ಕಯ್ಯ ಶಾಸ್ತ್ರಿ ಅಂತ ಒಬ್ಬರಿದ್ದಾರೆ. ಅವರು ಮತ್ತು ನಾವು ಕೂಡ ನಮ್ಮದು 15 ಮತ್ತು 16 ತಾರೀಕಿನ ದಿನದಂದು ನಮ್ಮದು ಮಂಡಲೋತ್ಸವದಲ್ಲಿ ಕಾರ್ಯಕ್ರಮ ಇದೆ. ಹಾಗೂ ಚಿಕ್ಕಯ್ಯ ಶಾಸ್ತ್ರಿ ಅವ್ರದ್ದು ಪ್ರಾಯಶಃ 25ನೇ ತಾರೀಕು ಇರಬಹುದು, ನನಗೆ ಅಷ್ಟೊಂದು ಗೊತ್ತಿಲ್ಲ. ಅವರು ಹೇಳಿದರು 25 ಇರಬಹುದು ಅಂಥೇಳಿ. ಪ್ರಾಯಶಃ ಅವರು ಕೂಡ ಆ ರಾಮನ ಸೇವೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದಕ್ಕೆ ಪೂರ್ವ ತಯಾರಿಗಳೇನೇನಿದೆ ಸರ್? ಪೂಜೆಗೆ ಏನಾದರೂ ಇಲ್ಲಿಂದ ತೆಗೆದುಕೊಂಡು ಹೋಗೋದು ರಾಮನಿಗೆ? ಪೂರ್ವ ತಯಾರಿ ಅಂತ ಹಾಗೇನಿಲ್ಲ. ಅವರು ನಮಗೊಂದು ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನು ನೀಡಿದರು. ನೀವು ಬರುವಾಗ ನಿಮ್ಮ ವ್ಯವಸ್ಥೆಯಲ್ಲಿ ಬರಬೇಕು ಅಂತ ಹೇಳಿ. ವ್ಯವಸ್ಥೆ ಅಂತಂದರೆ ನೀವು ಮಲ್ಕೊಳ್ಳುವಂತಹ ವ್ಯವಸ್ಥೆ, ಉಡುವಂಥ ಬಟ್ಟೆ, ಸ್ವಲ್ಪ ಅಲ್ಲಿ ಚಳಿ ಜಾಸ್ತಿ ಇರೋದರಿಂದ ನೀವು ಅಲ್ಲಿ ಸ್ವಲ್ಪ ಜಾಗೃತರಾಗಿ ಬನ್ನಿ ಅಂಥೇಳಿ ಒಂದು ಸಂದೇಶ ಇತ್ತು. ಅದರ ಮುಖಾಂತರವಾಗಿ ನಾವು ನಮ್ಮ ತಯಾರಿಯಲ್ಲಿ ನಾವಿದ್ದೇವೆ. ಸರ್, ನೀವು ಮೂಲತಃ ಮುಧೋಳದವರೇನಾ ಸರ್? ಪರಿಚಯ ಭಾಳ ಒಳ್ಳೆಯ ಪ್ರಶ್ನೆ. ನಾವು ಮೂಲತಃ ಮುಧೋಳ ಹತ್ತಿರದವರು. ಮುಧೋಳ ಹತ್ತಿರ ಅಂತ ಕೇಳಿದರೆ ಮುಧೋಳ ತಾಲೂಕಿನವರೇ. ನಮ್ಮ ಮೂಲ ಊರು ಮಾಚಕನೂರು ಅಂಥೇಳಿ ಸುಪ್ರಸಿದ್ಧವಾದಂಥ ಹೊಳೆಬಸವೇಶ್ವರ ಕ್ಷೇತ್ರದವರು. ನಾವು ಸುಮಾರು ತಲೆತಲಾಂತರಗಳಿಂದ ಈ ಪೌರೋಹಿತ್ಯ ಮತ್ತು ಜ್ಯೋತಿಷವನ್ನು ಮುನ್ನಡೆಸಿಕೊಂಡು ಬಂದಂತಹ ನಮ್ಮ ವೈದಿಕ ಜ್ಯೋತಿಷ ಪರಂಪರೆಯಲ್ಲಿ ಬಂದವರು ನಾವು. ಮತ್ತೆ ಈಗ ನೀವು 2 ದಿನದ ಪೂಜಾ ಕಾರ್ಯ ಮುಗಿಸಿ ವಾಪಸ್? ನಾವು 2 ದಿನದ ಪೂಜೆ ಕಾರ್ಯವನ್ನು ಮುಗಿಸಿ ಪುನಃ 17ರ ರಾತ್ರಿ ನಾವು ಪುನಃ ಇಲ್ಲಿ ಮುಧೋಳಕ್ಕೆ ಬರೋರಿದ್ದೇವೆ.
ಅದು ಹೋಗುವಾಗ ನಾವು ಸುಮಾರು 13ನೇ ತಾರೀಕಿನಿಂದ ನಾವು ಫ್ಲೈಟ್ ಮುಖಾಂತರ ಅಂದರೆ ವಿಮಾನ ಮುಖಾಂತರವಾಗಿ ವಾರಣಾಸಿ ಕ್ಷೇತ್ರ ಶಿವನ ಕ್ಷೇತ್ರದಲ್ಲಿ ಹೋಗಿ ಅವತ್ತು ಶಿವನ ದರ್ಶನಾದಿಗಳನ್ನು ಮಾಡಿಕೊಂಡು ಸಾಯಂಕಾಲ ಗಂಗಾರತಿಯನ್ನು ನೋಡಿಕೊಂಡು ಪುನಃ 14ನೇ ತಾರೀಕಿಗೆ ನಾವು ಪ್ರಯಾಣ ಅಯೋಧ್ಯೆ ಕಡೆಗೆ ಬೆಳೆಸೋರಿದ್ದೇವೆ. 15 ಮತ್ತು 16 ನಮ್ಮ ಸೇವೆ ಇದೆ. ಆ ಸೇವೆಯಲ್ಲಿ ನಾವು ಸೇವೆಯನ್ನು ಮಾಡುವಂತಹ ಒಂದು ಭಾಗ್ಯ ಅದೆಲ್ಲರ ಮುಧೋಳ ಜನರದ ಪ್ರೇರಣೆಯೂ ಹೌದು, ಅವರ ಪ್ರೀತಿಯೂ ಹೌದು. ಅದೆಲ್ಲದಕ್ಕಿಂತ ಮುಖ್ಯವಾದದ್ದು ನಮ್ಮ ಗುರುಗಳ ಪೂರ್ಣ ಅನುಗ್ರಹವೇ ಸರಿಯದು. ಖಂಡಿತ. ಯಾಕಂತಂದ್ರೆ ಸರ್, ಈಗ ಎಷ್ಟೋ ಮುಖ್ಯಮಂತ್ರಿಗಳಾಗಿರ್ಬೋದು, ಎಷ್ಟೋ ರಾಜಕಾರಣಿಗಳಿಗೂ ಒಳಗೆ ಗರ್ಭಗುಡಿ ಅವಕಾಶನೂ ಒಂದು ಅಷ್ಟೊಂದು ಜನಸ್ತುಂಬ ಮಧ್ಯೆ ಗೊತ್ತಿರಲಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಮುಧೋಳದವರೇನೆ ನೀವು ಬಾಲರಾಮನ ಪೂಜೆಗಾಗಿ ಇಲ್ಲಿಂದ ರನ್ನ ನಾಡಿನಿಂದ ಹೋಗ್ತಾ ಇದ್ದೀರ ಅಂತಂದ್ರೆ ತುಂಬಾ ಹೆಮ್ಮೆ ಸಂಗತಿ ಅಂತ ಹೇಳ್ಬೋದು. ಅದು ಸದ್ಯಕ್ಕೆ ತಮಗೆ ವರ್ಣಿಸಲು ಸಾಧ್ಯ. ಆ ಸಂತೋಷವನ್ನು ನಾನು ಪುನಃ ನಿಮ್ಮ ಜೊತೆ ಇನ್ನೊಂದು ಸಾರಿ ಅಲ್ಲಿ ರಾಮನ ಸೇವೆ ಮಾಡಿ ಬಂದಾದ ನಂತರ ನಿಮ್ಮ ಜೊತೆ ಆ ವಿಶೇಷವನ್ನು ಹಂಚಿಕೊಳ್ತೇನೆ. ಅದು ಕೂಡ ನಮ್ಮ ಒಂದು ದೈವವೇ ಸರಿ. ಹಾಗಾಗಿ ಥ್ಯಾಂಕ್ ಯು ಸರ್. ನಮಸ್ಕಾರ 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 ನಮಸ್ಕಾರ. ಜೈ ಶ್ರೀರಾಮ್, ಜೈ ಶ್ರೀರಾಮ್.